ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಈಗೇನು ಕಾನೂನು ಸಮರ ಎದುರಿಸ್ತಾ ಇದ್ದಾರೆ, ಅವರು ಅಂಧರಾದ ನಂತರ ಅವರ ಬಗ್ಗೆ, ಅವರ ಗ್ಯಾಂಗ್ ಬಗ್ಗೆ, ಅವರು ಮಾಡಿದಂಥ ಅನಾಚಾರಗಳ ಬಗ್ಗೆ ಒಂದೊಂದಾಗಿ ಪ್ರಕರಣಗಳು ಬಯಲಿಗೆ ಬರ್ತಾ ಇದ್ದಾವೆ. ಅದರಲ್ಲಿ ಒಬ್ಬ ಸಂತ್ರಸ್ತ ಅಂದರೂ ತಪ್ಪಾಗಲ್ಲ. ನಿರ್ಮಾಪಕ ಭರತ್ ಅವರಿಗೆ ದರ್ಶನ್ ಅವರು ಕೊಲೆ ಬೆದರಿಕೆ ಹಾಕಿದ್ರು. ಆ ಆಡಿಯೋ ಕ್ಲಿಪ್ಪು ಇವಾಗಲೂ ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ನಿರ್ಮಾಪಕ ಭರತ್ ಅವರೇ ಇದ್ದಾರೆ, ನನ್ನ ಆತ್ಮೀಯ ಗೆಳೆಯರು ಕೂಡ. ಭರತ್ ಅವರೇ, ಈ ಹಿಂದೆಯೇ ನಿಮ್ಗೆ ಈ ಪ್ರಕರಣ ಆದಾಗ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಬೇಕಿತ್ತು. ಯಾಕಾಗಲಿಲ್ಲಪ್ಪ ಅಂತಂದರೆ ನಮ್ಮ ಮಾಧ್ಯಮಗಳೆಲ್ಲ ದರ್ಶನ್ ಅವ್ರನ್ನ ಬ್ಯಾನ್ ಮಾಡಿತ್ತು ಆ ಟೈಮಲ್ಲಿ. ಹೌದು, ನೀವು ಮಾಧ್ಯಮದವ್ರು ಬ್ಯಾನ್ ಮಾಡಿದ್ರಿ. ಸಣ್ಣ ಸಣ್ಣ ಯೂಟ್ಯೂಬ್ ಚಾನಲ್ಸ್ ಅವರು, ಸಣ್ಣದು ಅಂತ ಹೇಳೋಂಗಿಲ್ಲ, ಅವತ್ತು ಅವರೇ ದೊಡ್ಡವ್ರು ನಮಗೆ. ಅವರೆಲ್ಲ ಒಂದಷ್ಟು ಇದು ಮಾಡಿದ್ರು, ಏನಂತಾರೆ, ಆಡಿಯೋನ ವೈರಲ್ ಮಾಡಿ ಅವ್ರ ಪ್ರಯತ್ನ ಅವ್ರು ಪಟ್ಟರು. ಈ ಕಡೆ ನಮ್ಮ ಏನಂತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟೆ, ಎಲ್ಲ ಮಾಡಿದೆ, ಬಟ್ ಏನೂ ಕ್ರಮ ಕೈಗೊಳ್ಳಲಿಲ್ಲ. ಎಸ್ ವೀಕ್ಷಕರೇ, ಭರತ್ ಅವರಿಗೆ ದರ್ಶನ್ ಅವರು ಕೊಲೆ ಬೆದರಿಕೆ ಹಾಕೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರ ಒಬ್ಬರು ಮೈಸೂರಲ್ಲಿದ್ದಾರೆ. ಅವರ ಮಗ ಸೂರಜ್ ಅವ್ರ ಜೊತೆ ಇವರೊಂದು ಸಿನಿಮಾ ಶುರು ಮಾಡ್ತಾರೆ. ಆ ಸಿನಿಮಾದ ಹೆಸರು ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ಅಂತ. ಆ ಸಿನಿಮಾ ಬೇಗ ಶೂಟಿಂಗ್ ಶುರುವಾಗಲ್ಲ ಅನ್ನೋ ಕಾರಣಕ್ಕೆ, ನೀನು ಬೇಗ ಶೂಟಿಂಗ್ ಶುರು ಮಾಡಿಲ್ಲ ಅಂತಂದರೆ ನಿನ್ನನ್ನು ಈ ಭೂಮಿ ಮೇಲೆ ಇಲ್ಲದೇ ಇರೋವಂಗೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ದೂರವಾಣಿ ಕರೆ ಮೂಲಕ ಫೋನ್ ಮಾಡಿ ಬೆದರಿಕೆ ಹಾಕ್ತಾರೆ. ನಿಜ ಅನಿಸುತ್ತೆ ಇದು? ಸರ್, ಖಂಡಿತ ನಿಜ. ನಾನು ಹೇಳ್ತೀನಲ್ಲ, ಅದನ್ನು ಫೇಕು ಅಂತ ದರ್ಶನ್ ಸರ್ ಫ್ಯಾನ್ಸ್ ಹೇಳ್ತಾರೆ. ನಾನು ಒಬ್ಬ ಫ್ಯಾನೇ, ಸರಿನಾ? ನಾನೇನು ಅವ್ರನ್ನ ದರ್ಶನ್ ಸರ್ನ ಸುಮ್ಮನೆ ನಾನು ಈ ವಿಷಯಕ್ಕೋಸ್ಕರ ಫ್ಯಾನ್ ಅಂತ ಹೇಳ್ತಿಲ್ಲ. ನಾನು ತುಂಬ ಚಿಕ್ಕ ಹುಡುಗನಿಂದ ಇರೋ ಫೋಟೋಸು, ಅವ್ರ ಜೊತೆ ಇರೋ ಫೋಟೋಸು ನನ್ನ ಹತ್ರ ಇದೆ. ನಾನು ಹೇಳೋದು ಇಷ್ಟೇ, ಅದು ಫೇಕ್ ಅಂತ ಅಂದಾಗ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನನ್ನ ಒಳಗಾಕ್ಬೇಕಿತ್ತಲ್ಲ. ಯಾಕಂದರೆ ದರ್ಶನ್ ಸರ್ ಏನು ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ, ಅವ್ರು ಸಿಕ್ಕಾಪಟ್ಟೆ ದೊಡ್ಡ ಸ್ಟಾರ್. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರಿಗಿರೋ ಅಷ್ಟು ಫ್ಯಾನ್ಸ್ ಯಾರಿಗೂ ಇರಲಿಲ್ಲ. ಅಂಥವ್ರ ಬಗ್ಗೆ ನಾವು ಸುಮ್ಮನೆ ಡಿಫೇಮ್ ಮಾಡ್ತಿದ್ದೀವಿ ಅಂದಾಗ ಒಳಗಾಕ್ತಾರೆ ನಮ್ಮನ್ನ. ಆ ಥರ ಇದ್ದಾಗ ನಾನು ಯಾಕೆ ಫೇಕ್ ಮಾಡೋಕ್ಕೆ ಹೋಗಲಿ? ಇವಾಗ ಹಂಗಿದ್ದರೆ ನಾನು ಒಳಗೆ ಹಾಕಬೇಕಿತ್ತು, ಯಾಕೆ ಹಾಕಲಿಲ್ಲ? ಯಾಕೆ ಅವರು ಅಷ್ಟು ಆಕ್ರೋಶಭರಿತವಾಗಿ ನಿಮಗೆ ಕೊಲೆ ಬೆದರಿಕೆ ಹಾಕಿದ್ರು ಅಂತಕ್ಕಂಥದ್ದು? ಸರ್, ಇವಾಗ ನಿಮ್ಮ ಚಾನಲಲ್ಲೆಲ್ಲ ತೋರಿಸ್ತಾ ಇದ್ದೀರಾ, ಎಲ್ಲ ಮೀಡಿಯಲ್ಲೂ ನೋಡ್ತಾ ಇದ್ದೀನಿ ನಾನು. ಈಗ ಅವ್ರ ಜೊತೆಲಿರೋರು ಸರಿಗಿಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾನು ಅವತ್ತೇ 2 ವರ್ಷದ ಹಿಂದೆನೇ ನಾನು ಹೇಳಿದ್ದೆ, ಇದು ನನಗೂ ದರ್ಶನ್ ಸರ್ಗೂ ವೈಯಕ್ತಿಕವಾದ ಜಗಳ ಅಲ್ಲ, ಜೊತೆಯಲ್ಲಿರೋರು ಪ್ರವೋಕ್ ಮಾಡ್ತಾ ಇದ್ದಾರೆ, ಅದರಿಂದನೇ ಇದೆಲ್ಲ ಆಗ್ತಿರೋದು. ನಾನು ಈಗಲೂ ಹೇಳ್ತೀನಿ, ಒಂದಷ್ಟು ಚಾನಲ್ ಅವ್ರಿಗೆ ಹೇಳಿದೆ, ಈಗಾಗಲೇ ನಿಮಗೂ ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಮುಖಾಂತರ ನಾನು ಪವರ್ ಟಿ ವಿ ತುಂಬ ಇವತ್ತು ಹ್ಯಾಪ್ನಿಂಗಲ್ಲಿದೆ, ಹಂಗಾಗಿ ನಾನು ಕೇಳ್ಕೊತಾ ಇದ್ದೀನಿ. ದರ್ಶನ್ ಸರ್ ಎಲ್ಲ ಸೆಲೆಬ್ರಿಟೀಸ್ಗೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ದರ್ಶನ್ ಸರ್ಗೆ ನೀವು ಹೋಗಿ ರಿಕ್ವೆಸ್ಟ್ ಮಾಡಿ. ಸೆಲೆಬ್ರಿಟೀಸು ಈಗ ಒಳಗಿದ್ದಾರೆ, ಅವ್ರು ಆಚೆ ಬಂದಮೇಲೆ ರಿಕ್ವೆಸ್ಟ್ ಮಾಡಿ. ಹೋಗ್ಬಿಟ್ಟು ಅವ್ರ ಸೆಲೆಬ್ರಿಟೀಸು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇದು ಹಾಗೆ ಆಗುತ್ತೆ. ಏನಿಲ್ಲ, ಅವ್ರ ಹತ್ರ ಇರೋ ಕಚಡ ಜನಗಳಿದಾರಲ್ಲ ಅವ್ರ ಸರ್ಕಲಲ್ಲಿ, ಅವ್ರನ್ನೆಲ್ಲ ತೆಗೆದು ಆಚೆ ಎಸಿಲಿ, ಚೆನ್ನಾಗಿರೋರನ್ನ ಇಟ್ಕೊಳ್ಳಿ. ಯಾರು ಇಲ್ಲದೇ ಇದ್ರೂ ಪರವಾಗಿಲ್ಲ, ಯಾಕಂದರೆ ಅವ್ರಿಗಿರೋ ನೇಮು ಫೇಮು ಇವತ್ತಿಗೆ ಯಾರಿಗೂ ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಅದನ್ನು ಆ್ಯಸ್ ಎ ಫ್ಯಾನು ಹೇಳ್ತೀನಿ, ಆ್ಯಸ್ ಎ ಹ್ಯೂಮನ್ ಬೀಯಿಂಗು ಹೇಳ್ತೀನಿ. ಆಮೇಲೆ ಒಳ್ಳೆ ಮನುಷ್ಯ ಕೂಡ ಅವರು, ಮನಸ್ಸಿಂದ ಒಳ್ಳೆಯವರೇನೆ. ಜೊತೆಯಲ್ಲಿರೋರಿಂದ ಅವ್ರ ಹೆಸರು ಹಾಳಾಗ್ತಾಯಿದೆ. ಚೆನ್ನಾಗಿಲ್ದೇ ಇರೋರು ಯಾರಿದ್ದಾರೋ ಆ ಕೆಟ್ಟ ವ್ಯಕ್ತಿ, ಕಚಡ ವ್ಯಕ್ತಿಗಳನ್ನ ಎತ್ತಾಚೆ ಎಸಿಲಿ, ಎಲ್ಲ ಸರಿ ಹೋಗುತ್ತೆ ಮುಂಚಿನ ಥರ. ಅಂದರೆ ಅವ್ರಿಗೆ ಜಡ್ಜಿಂಗ್ ಕೆಪಾಸಿಟಿ ಸರಿ ಇಲ್ವಾ ಅಂತಕ್ಕಂಥದ್ದು. ಯಾಕಂದರೆ ಯಾರು ಎಷ್ಟೇ ಹೇಳ್ಬೋದು, ತನ್ನ ಬುದ್ಧಿ ತನಗೆ ಒಂಚೂರಾದರೂ ಇರಬೇಕಲ್ವಾ, ಆ ನಿಟ್ಟಿನಲ್ಲಾದರೂ ಯೋಚಿಸ್ಬೋದಿತ್ತಲ್ಲ ಅಂತ. ನಿಮ್ಮ ಪ್ರಕರಣದ ಬಗ್ಗೆ ಮಾತಾಡೋದಾದರೆ, ನಿಮ್ಮನ್ನು ಯಾಕೆ ಲಾಕ್ ಮಾಡ್ಕೊಂಡಿದ್ರು ಅಂತ. ಒಂದು ಸರಿ ನಿಮಗೆ ಫೋನಲ್ಲಿ ಕೊಲೆ ಬೆದರಿಕೆ ಆಗ್ತಾರೆ, ಅದಾದ ನಂತರ RR ನಗರದ ಆರ್ಚ್ ಮಾಲ್ ಆಪೋಸಿಟ್ ಇರ್ತಕ್ಕಂಥ ಟೋರಿನೋ ಫ್ಯಾಕ್ಟ್ರಿಯಲ್ಲಿ ಕ್ರಾಂತಿ ಸಿನಿಮಾದ ಶೂಟಿಂಗ್ ವೇಳೆ ನಿಮ್ಮನ್ನು ಲಾಕ್ ಮಾಡ್ಕೊತಾರೆ, ಮೊಬೈಲೆಲ್ಲ ಕಿತ್ಕೊತಾರೆ. ಹೌದು, ಅದು ಟರ್ನೋ ಫ್ಯಾಕ್ಟ್ರಿಲಿ ನಡೆಯುತ್ತದು. ನಡೆದಾಗ ನಾನು ಹೇಳ್ತೀನಿ, ಇಲ್ಲ ಅದು NOC ಕೊಡು ಅಂತ ಹೇಳಿ ನಂಗೆ ಕರ್ಸ್ಕೊಂಡಿರ್ತಾರೆ, ನನಗೆ ಅಮೌಂಟ್ ಸೆಟ್ಲು ಮಾಡ್ತೀನಿ ಅಂತೇಳಿ. ಅಮೌಂಟು ಇಲ್ಲ, ಏನಿಲ್ಲ, ವಿತೌಟ್ ನನ್ನ ಪೇಮೆಂಟು ನಾನು ಹೆಂಗೆ ಅಂದರೆ ನಾನು ಏನು ಖರ್ಚು ಮಾಡಿರ್ತೀನೋ ಅದನ್ನು ಕೊಡಲಿಲ್ಲ ಅಂದಾಗ ನಾನು ಹೆಂಗೆ NOC ಕೊಡಲಿ ಅಂತ ಹೇಳ್ತೀನಿ. ಆಯಿತು, ನಾಳೆ ಬೆಳಗ್ಗೆ ಬಾ ಅಂತಾರೆ. ನೆಕ್ಸ್ಟ್ ದಿವಸ ಬೆಳಗ್ಗೆಯಿಂದ ಯಾರೂ ಫೋನ್ ಎತ್ತಲ್ಲ, ಯಾರೂ ಕೈಗೆ ಸಿಕ್ಕಿರಲ್ಲ. ಅಂದರೆ ಎಷ್ಟು ದಿನ ಶೂಟ್ ಮಾಡಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ ಅಂತಕ್ಕಂಥದ್ದು, ಎಷ್ಟು ಶೆಡ್ಯೂಲ್ ಮಾಡಿದ್ರಿ ಅಂತಕ್ಕಂಥದ್ದು? ಒಂದೇ ಸ್ಕೆಡ್ಯೂಲ್ ಮಾಡಿದ್ದು, ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ದೆ. ಅಮೌಂಟ್ ಬೇಡ ಅದು, ಯಾಕಂದರೆ ನಾನೊಂದು ಅಮೌಂಟ್ ಹೇಳೋದು, ಅಲ್ಲೊಂದು ಇರೋದು, ಅದು ಯಾಕೆ ಒಂದು 10 ರೂಪಾಯಿ ಡಿಫ್ರೆನ್ಸ್ ಬಂದರೂ ಈ ನನ್ನ ಮಗ ಸುಳ್ಳು ಹೇಳ್ತವನೆ ಅಂತ ಜನ ಇವಾಗ ತುಂಬ ಜಡ್ಜ್ಮೆಂಟ್ ಮಾಡ್ತಾರೆ, ಹೆವಿ ಜಡ್ಜ್ ಮಾಡ್ತಾ ಇದ್ದಾರೆ ಜನ. ಅದು ಆಗೋದು ಬೇಡ. ಏನಿದೆಯೋ ವಿತ್ ಬಿಲ್ಸ್ ಅದಿದೆ, ಅದೇನಿದೆಯೋ ಬೇಕಾದ್ರೆ ನಿಮ್ಮ ಮೀಡಿಯಾ ಮುಖಾಂತರನೇ ಕೂತ್ಕೋತೀನಿ ನಾನು. ಇವಾಗ ಏನಾಗಿದೆ ಅಂದರೆ ನನ್ನ ಮನೆ ಕಳ್ತನ ಆಗಿ, ಏನು ಕಳ್ತನ ಆಗಿಲ್ಲ ಅಲ್ಲಿ, ಜಸ್ಟ್ ಆ ಸಿನಿಮಾ ಸಂಬಂಧಪಟ್ಟಿದ್ದು, ಆ ಹೀರೋಗೆ ಡೈರೆಕ್ಟ್ರಿಗೆ ಸಂಬಂಧಪಟ್ಟಿದ್ದ ಅಗ್ರಿಮೆಂಟ್ಸು ಇಷ್ಟು ಮಾತ್ರ ಕಳ್ತನ ಆಗಿದೆ. ಆಮೇಲೆ ಒಂದು ಡೈರಿ ಮೇಂಟೈನ್ ಮಾಡಿದ್ದೆ ನಾನು ಆ ಸಿನಿಮಾದು. ಒಂದು 10 ರೂಪಾಯಿ ಕೊಡ್ತೀನಿ ಅಂದರು ಡೈರೆಕ್ಟ್ರಿಗೆ, ಅದರಲ್ಲಿ ಬರೀತಾ ಇದ್ದೆ. ಆಮೇಲೆ
ಹೀರೋಗೆ 10 ರೂಪಾಯಿ ಕೊಡ್ತೀನಿ ಅಂದರೂ ಬರೀತಾ ಇದೆ. ಅವ್ರ ಕನ್ವೆನ್ಸು ಅಥವಾ ಅವ್ರ ಪೇಮೆಂಟ್ಸು, ಅವ್ರ ಜ್ಯೂಸ್ ಕುಡ್ದಿರೋದು, ಪಾರ್ಟಿ ಮಾಡಿರೋದು ಎಲ್ಲ ಬರೀತಿದೆ. ಯಾಕಂದರೆ ಅದೊಂದು ಲೆಕ್ಕ ಬೇಕು ನಮಗೆ. ನಾವು ಆಡಿಟ್ಗೆಲ್ಲ ಕೂತಾಗ ಅದೊಂದು ಲೆಕ್ಕ ಸಿಗುತ್ತೆ ನಮಗೆ. ಆಮೇಲೆ ನನಗೂ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಗೊತ್ತಾಗಬೇಕಲ್ವ, ಎಷ್ಟು ಸಾಲ ಮಾಡಿದ್ದೀನಿ ಅದೆಲ್ಲ ನಾನು ಅದರಲ್ಲಿ ಬರೀತಾ ಇದೆ. ಅಷ್ಟು ಮಾತ್ರ ಹೋಗಿದೆ. ಒಂದೇ ಒಂದು ಗ್ರಾಮ್ ಗೋಲ್ಡ್ ಕೂಡ ಹೋಗಿಲ್ಲ, ಒಂದೇ ಒಂದು ಗ್ರಾಮ್ ಸಿಲ್ವರ್ ಕೂಡ ಹೋಗಿಲ್ಲ, ಒಂದು ಪೆನ್ನು ಹೋಗಿಲ್ಲ. ಆಯಿತು, ಲೆಕ್ಕಪತ್ರಗಳ ಬರೆದಿರ್ತಿರ್ತಕ್ಕಂಥ ಲೆಕ್ಕಪತ್ರಗಳು ಕಳೆದೋಗಿದೆ ಅಂತಿದ್ದೀರಾ. ಆದರೆ ನೀವು ಶೂಟ್ ಮಾಡಿರ್ತಕ್ಕಂಥ ಫುಟೇಜ್ ಆದರೂ ಕಾಣಿಸುತ್ತಲ್ವ? ಫುಟೇಜಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದು ಎದ್ದು ಕಾಣುತ್ತಲ್ವ? ಸರ್ ಅದನ್ನು ಓಪನ್ ಆಗಿ ಹೇಳ್ಬಿಡ್ತೀನಿ ನೋಡಿ, ಫುಟೇಜು ನನ್ನ ಹತ್ರ ಇಲ್ಲ. ಯಾಕಂದರೆ 3,70,000 ಏನೋ ನಾನು ಪೇಮೆಂಟು ಸೆಟ್ಲು ಮಾಡಿಲ್ಲ ಅದ್ರದ್ದು. ಅದು ಯಾರ್ದು ಅಂದರೆ ನಮ್ಮ ಕ್ಯಾಮ್ರಾಮೆನ್ದೇ ಕ್ಯಾಮ್ರಾ ಬರ್ತಾ ಇದ್ದಿದ್ದು, ಆಮೇಲೆ ಯೂನಿಟು ಅವ್ರದ್ದಾಯಿತು. ಸೊ ಕ್ಯಾಮ್ರಾದು ಯೂನಿಟ್ದು ನಾನು ಪೇಮೆಂಟ್ ಕ್ಲಿಯರ್ ಮಾಡಿರಲಿಲ್ಲ. ಅದೇನಾಯಿತು, ನಮಗೆಲ್ಲ ಜಗಳ ಎಲ್ಲ ಆದಮೇಲೆ ನಾವು ಪೇಮೆಂಟ್ ಸೆಟ್ಲು ಮಾಡೋ ಟೈಮಲ್ಲಿ ಅದನ್ನು ಡಿಡಕ್ಟ್ ಮಾಡ್ಕೊಂಡು ಮಿಕ್ಕಿದೆಲ್ಲ ಕೊಡ್ತೀವಿ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ನಾನು ಮಾಡಿರೋಲ್ಲ. ಇನ್ನೆಲ್ಲ ಕ್ಯಾರವಂದು, ಮೇಕಪ್ ಮ್ಯಾನ್ದು ಎಲ್ಲರದು ಸೆಟ್ಲ್ ಮಾಡಿರ್ತೀನಿ, ಇದೊಂದು ಮಾಡಿಲ್ಲ. ಬಟ್ ನನಗೆ ಲೆಕ್ಕ ಇದೆ. ಯಾಕಂದರೆ ನಾನು ಡೈಲಿ ನನ್ನ ಕ್ಯಾಶಿಯರ್ ನನ್ನ ಕಸಿನೇನೆ ಆದಿತ್ಯ ಅಂತ ಹೇಳಿ, ಅವನ ಥ್ರೂ ನಾನು ತರಿಸ್ಕೋತಾ ಇದ್ದೆ ಫೋಟೋಸು. ಇಲ್ಲ ನಾನೇ ಲೆಕ್ಕ ನೋಡೋದು, ಏನೋ ಒಂದು ಫೋಟೋಸ್ ಒಂದು ಕಳಿಸಿರೋದೆಲ್ಲ ನನ್ನ ಇದರಲ್ಲಿದೆ. ಆಮೇಲೆ ಒಂದು ಲೆಡ್ಜರಲ್ಲಿ ಬರೆದಿದ್ವಿ. ನಮ್ಮ ಮ್ಯಾನೇಜರ್ಸ್ ಎಲ್ಲ ಹೇಳ್ತಾರೆ, ಸರ್ ಒಂದು ಲೆಡ್ಜರ್ ಮೇಂಟೈನ್ ಮಾಡಿಬಿಡಿ, ಈ ಡೇಟು ಇಷ್ಟು, ಫಸ್ಟ್ ಡೇ, ಸೆಕೆಂಡ್ ಡೇ ಅಂತೇಳಿ ಅದ್ರ ಡೇಟ್ಸ್ ಕೂಡ ಹಾಕ್ಬಿಟ್ಟು ಒಂದು ಲೆಕ್ಕ ಬರ್ಕೊಂಬಿಡಿ, ನಿಮಗೆ ಡೈಲಿ ಎಷ್ಟೆಷ್ಟು ಆಗಿದೆ ಅಂತ ಇದಾಗುತ್ತೆ. ಅಕಸ್ಮಾತ್ ಪೇಪರ್ ಕಳೆದೋದ್ರೆ ಬುಕ್ ಇರುತ್ತೆ ಅಂತ. ಆ ಬುಕ್ ಮಾತ್ರ ಇದೆ ನಮ್ಮ ಹತ್ರ ಈಗ. ಓಕೆ, ಲೆಡ್ಜರಲ್ಲಿ ಮೆನ್ಷನ್ ಮಾಡಿರೋ ಬುಕ್ಕಲ್ಲಿ ಏನೇನು ಬರ್ದಿದೆಯೋ ಅದೆಲ್ಲ ಇದೆ ಅಂತಕ್ಕಂಥದ್ದು. ಓಕೆ, ಏನಂತ ನಿಮ್ಮನ್ನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಧಮಕಿ ಹಾಕಿದ್ರು ಅಂತಕ್ಕಂಥದ್ದು? ಸರ್ ಬ್ಯಾಡ್ ವರ್ಡ್ಸ್ ಏನಿಲ್ಲ, ಸಿನಿಮಾ ಮಾಡದೇ ಇದ್ದರೆ ನಿನ್ನ ಇಲ್ದೇ ಇರಂಗೆ ಮಾಡ್ತೀನಿ, ನಿನ್ನ ಕಾಣದೇ ಇರಂಗೆ ಮಾಡ್ತೀನಿ ಅಂತ ಹೇಳಿದ್ದು ನಿಜ. ಅದು ಅಂದರೆ ಪ್ರಾಣ ಬೆದರಿಕೆ. ನಾನು ಪ್ರಾಣ ಬೆದರಿಕೆ ಅಂತೀನಿ ಅದನ್ನು. ದರ್ಶನ್ ಸರ್ ಫ್ಯಾನ್ಸು ನೀನು ಇಲ್ದೇ ಇರಂಗೆ ಮಾಡ್ತೀನಿ ಅಂದರೆ ಇಂಡಸ್ಟ್ರೀಲಿ ಇಲ್ದೇ ಇರಂಗೆ ಮಾಡ್ತೀನಿ ಅಂತ. ದಟ್ ಈಸ್ ಆಲ್ಸೋ ಕಾಲ್ಡ್ ಸೇಮ್ ಥಿಂಗ್ ಓನ್ಲಿ. ಈ ಎರಡು ಸೇಮೇನೆ. ಆ ಥರ ಇಲ್ದೇ ಇರಂಗೆ ಮಾಡ್ತೀನಿ ಅನ್ನೋದಕ್ಕೆ ಇಂಡಸ್ಟ್ರಿ ಯಾರ್ದು ಅಲ್ಲ ಇದು. ಈಗ ನಮ್ಮ ಮನೆಯದು ಅಲ್ಲ ಇಂಡಸ್ಟ್ರಿ, ಅಥವಾ ನಿಮ್ಮ ಮನೆಯದು ಅಲ್ಲ, ಯಾರ್ದು ಅಲ್ಲ. ಅದು ಏನಂತಾರೆ, ಜನಕ್ಕೋಸ್ಕರ ಎಂಟರ್ಟೈನ್ ಮಾಡೋಕ್ಕೋಸ್ಕರ ನಾವು ಇಂಡಸ್ಟ್ರಿ ಇಟ್ಕೊಂಡಿರೋದು. ಅಲ್ಲಿ ಇಲ್ದೇ ಇರಂಗೆ ಮಾಡ್ತೀನಿ ಅಂದರೂ ಅದು ಎದುರಿಸ್ದಂಗೆ. ಒಟ್ನಲ್ಲಿ ಅದು ವರ್ಡ್ ಅರ್ಥ ಜನನೇ ಅರ್ಥ ಮಾಡ್ಕೋಬೇಕು. ಅವತ್ತು ನಿಮ್ಮನ್ನು ಟೊರಿನೋ ಫ್ಯಾಕ್ಟ್ರಿಯಲ್ಲಿ ಲಾಕ್ ಮಾಡಿದಾಗ ನೀವು NOC ಕೊಡೋದಕ್ಕೆ ಒಪ್ಕೊಂಡ್ರಾ? ಏನಾಯಿತು ಆ ಪ್ರಕರಣದ ಬಗ್ಗೆ? ಎಷ್ಟೊತ್ತು ನಿಮ್ಮನ್ನು ಲಾಕ್ ಮಾಡ್ಕೊಂಡಿದ್ರು? ಏನಾದರೂ ಆವತ್ತು ನಿಮ್ಮ ಮೇಲೆ ಹಲ್ಲೆ ಮಾಡುವಂಥ ಕಾರ್ಯಗಳೇನಾದ್ರು ನಡೀತಾ ಅಂತಕ್ಕಂಥದ್ದು? ಹಲ್ಲೆ ಏನು ಮಾಡಿಲ್ಲ, ಸುಳ್ಳು ಹೇಳ್ಬಾರ್ದು ಅದರಲ್ಲೆಲ್ಲ. ಹಲ್ಲೆ ಏನು ಮಾಡಿಲ್ಲ. ಬಟ್ ಎಲ್ಲರೂ ಗುರಾಯಿಸೋದು, ಅವರು ಸುತ್ತಮುತ್ತ ಇದ್ದವರು ಗುರಾಯಿಸೋದು ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಬೆಳಗ್ಗೆ ಹೋಗಿದ್ದಿದ್ದು ನಾನು ಅವತ್ತು ಒಂದು 11:30-12 ಗಂಟೆಗೇನೋ, ಸುಮಾರು 11:30-12 ಗಂಟೆಗೆ ಹೋಯ್ತು. ಸಾಯಂಕಾಲ 5 ಗಂಟೆ ತನಕ ನನ್ನ ಲಾಕ್ ಮಾಡ್ಕೊಂಡಿದ್ರು. ಏನೆಲ್ಲ ಮಾತಾಡಿದ್ರು ಅಂತಕ್ಕಂಥದ್ದು? ಸರ್ ಮಾತಿಲ್ಲ, ಕತೆ ಇಲ್ಲ, ಏನಿಲ್ಲ. ಸುಮ್ಮನೆ ಕೂತಿದ್ದೆ. ಫಸ್ಟು ಸ್ಟಾರ್ಟಿಂಗ್ ಕೇಳಿದ್ರು, ಬಾಸ್ ನಾನು ಡಿಸೆಂಬರ್ 5ನೇ ತಾರೀಕು ಅಂದರೆ 2021 ನಾನು ಕತೆ ಹೇಳ್ತಾ ಇರೋದು ಇದು. 2021 ಡಿಸೆಂಬರ್ 5ನೇ ತಾರೀಕಿಂದ ಸೆಕೆಂಡ್ ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡ್ತೀನಿ. 25 ದಿವಸ ಸ್ಕೆಡ್ಯೂಲ್. ಅದು ಮಿನಿಮಮ್ 2-2.5 ಕೋಟಿ ಬೇಕಿತ್ತು ನಮ್ಗೆ ಅವತ್ತು. ಫೈಟು, ಸಾಂಗು, ಇನ್ನೊಂದು ಚೂರು ಒಂದು 2-3 ದಿವಸದ್ದೇನೋ ಟಾಕಿ ಪೆಂಡಿಂಗ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿರ್ತೀನಿ. ಸೊ 2-2.5 ಕೋಟಿ ಬೇಕಿತ್ತು. ಅದಕ್ಕೆ ನಾನು ಟೈಮ್ ಕೇಳಿದ್ದೆ. ನವಂಬರ್ 19ರಿಂದ ಡಿಸೆಂಬರ್ 5 ತನಕ ಅಷ್ಟೇ ಟೈಮ್ ಕೇಳಿದ್ದಿದ್ದು ನಾನು. ಇಲ್ಲ ಬೇಡ ಚಿನ್ನ, ಡಿಸೆಂಬರ್ 5 ಇನ್ನೊಂದು ಸಿನಿಮಾ ಮಾಡಿವಂತೆ, ಈ ಸಿನಿಮಾ ಬಿಟ್ಬಿಟ್ಟು ನೀನು ಯಾರೋ ಬಂದವರಲ್ಲ ಅವ್ನ ಲೈಫ್ ಯಾಕೆ ಹಾಳು ಮಾಡ್ತೀಯ ನೀನು. ನನ್ನ ತಲೆಗೆ ಏನು ಬಂತು, ಹೌದು ಅವ್ರು ಹೇಳ್ತಿರೋದು ಒಳ್ಳೇದೇ, ನನಗೂ ಒಳ್ಳೇದು, ನನಗೆ ದುಡ್ಡು ವಾಪಸ್ ಬರುತ್ತೆ, ದುಡ್ಡು ಅರೇಂಜ್ ಆದಮೇಲೆ ಸಿನಿಮಾ ಮಾಡೋಣ. ಅವ್ನ ಲೈಫು ನಾನು ಹಾಳು ಮಾಡ್ದಂಗೆ ಆಗಲ್ಲ, ಅವಾಗ ಅವ್ನು ನೋಡ್ಕೊಂಡಂಗೆ ಆಗುತ್ತೆ, ಮಾಡ್ಬೋಣ ಅಂತ. ಸರಿ ಬಾಸ್ ಆಯಿತು, NOC ಕೊಡ್ತೀನಿ, ಪೇಮೆಂಟ್ ಸೆಟ್ಲು ಮಾಡಿಸ್ಬಿಡಿ, ನೀನು ಸೈನ್ ಹಾಕೋಗಿ ಚಿನ್ನ ನಾನು ತಲುಪಿಸ್ತೀನಿ ಅಂತ ಅಂತಾರೆ. ಇಲ್ಲ ಬಸ್ ಅದು ಒಂದು ವಿಚಾರಕ್ಕೆ ನಾನು ಇದು ಮಾಡೋದಂತ ಅಲ್ಲಿಂದ ಸ್ವಲ್ಪ ರಬ್ಬಾಗಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೂ ಬಿಫೋರು ನಿಮ್ಮ ಸಿನಿಮಾಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ ನಾನೇ 2 ಕೋಟಿ ನಿಮಗೆ ಫೈನಾನ್ಸ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ದರ್ಶನ್ ಅವರು ಹೇಳಿದರು ಅಂತಕ್ಕಂಥದ್ದು ಒಂದು ಕಡೆ ಕೇಳ್ಪಟ್ವಿ. ಹಾಂ ಹೌದು, ಅದು ಅಕ್ಟೋಬರಲ್ಲಿ ದಸರಾ ಇತ್ತು. ಆ ಟೈಮಲ್ಲಿ 2021 ಅಕ್ಟೋಬರ್ ಟೈಮಲ್ಲಿ ದಸರಾ ಇತ್ತು. ನಂಗೆ ಡೇಟ್ ನೆನಪಿಲ್ಲ. ನಾನು ಮತ್ತು ನಮ್ಮ ಡೈರೆಕ್ಟ್ರ್ ಹೋಗಿ ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ತೀವಿ. ನನ್ನ ಹತ್ರ ಕಾರಿಲ್ಲ, ಇವತ್ತಿಗೂ ಕಾರಿಲ್ಲ ನನ್ನ ಹತ್ರ. ಇದು ಸೂಪರ್ ಬೈಕ್ಸ್ ಇದೆ, ನನಗೆ ಕಾರ್ ಹುಚ್ಚಿಲ್ಲ. ಕಾರ್ ನಾನು ಒಂದು ಸ್ವಿಫ್ಟ್ ಕಾರ್ ತೊಗೋಬೇಕು ಅಂತಲೂ ನನ್ನ ತಲೆಯಲ್ಲಿಲ್ಲ. ನನಗೆ ಬೈಕ್ ಅಂದರೆ ಕ್ರೇಜು. ಸೊ ನಾವು ಇಲ್ಲಿಂದ ಓಲಾ ಮಾಡಿಕೊಂಡು ನಾವು ಮೈಸೂರಿಗೆ ಹೋಗ್ತೀವಿ. ಓಲಾ ಔಟ್ ಸ್ಟೇಷನ್. ಆಮೇಲೆ ಓಲಾ ಮಾಡಿಕೊಂಡ್ರೆ ಬೆಂಗಳೂರಿಂದ ಬೆಂಗಳೂರಿಗೆ ಓಲಾ ಇರೋದಷ್ಟೇ ಅಂತಾರೆ, ಅದಕ್ಕೆ ಕ್ಲಾರಿಟಿಲಿ ಹೇಳ್ತಿರೋದು. ಔಟ್ ಸ್ಟೇಷನ್ ಇದು ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಹೋಗಿದ ತಕ್ಷಣ ಹೀರೋ ಬರ್ತಾರೆ. ಯಾವುದೋ ಒಂದು ಹೋಟ್ಲಲ್ಲಿ ರೂಮ್ ಮಾಡಿರ್ತೀವಿ. ಎಲ್ಲ ಪಾರ್ಟಿ ಮಾಡ್ಕೊಂಡು ನಾವು ಮಾತಾಡ್ತೀವಿ. ಸರ್ ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತೀರ, ನಿಮ್ಮ ಹೆಸರಲ್ಲಿ ಏನೂ ಡಾಕ್ಯುಮೆಂಟ್ಸು ಇಲ್ಲ, ಅಡ ಇಟ್ಬಿಟ್ಟು ತೊಗೊಳ್ಳೋಣ ಅಂದರೆ ಅಣ್ಣ ಕೊಡ್ತಾರೆ. ಅಣ್ಣ ನನಗೆ ಹೇಳಿದ್ದಾರೆ ಕೊಡಿಸ್ತೀನಿ ಅಂತ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇರಿಸ್ಕೊಡಿ, ಇಲ್ಲ ಸೇರಿಸ್ಕೊಡದೇ ಇದ್ರೂ ಪರವಾಗಿಲ್ಲ, ಅಣ್ಣ ನಿಮಗೆ 2 ಕೋಟಿ ಫೈನಾನ್ಸ್ ಮಾಡಿಸ್ತಾರಂತೆ. ಬಡ್ಡಿ ಅಲ್ಲ ಇದು. ನನಗೆ ನಿಮಗೆ ಎಲ್ಲರಿಗೂ ಒಳ್ಳೇದಾಗುತ್ತಲ್ವ ಸರ್, ಏನಕ್ಕೆ ಸರ್ ಅಣ್ಣ ಇದು ಮಾಡ್ತಿರೋದು ಹಿಂಗೆ,
ನೀವು ಅವ್ರ ಫ್ಯಾನ್ ಅಂತ ಆಗಲಿ ಅಥವಾ ಬೇರೆ ಥರ ಅವ್ರು ಟ್ರೀಟ್ ಮಾಡ್ತಿಲ್ಲ, ಸ್ವಂತ ತಮ್ಮನ ಥರ ಟ್ರೀಟ್ ಮಾಡ್ತೀರ, ನೀವು ಅರ್ಥ ಮಾಡ್ಕೋಬೇಕಲ್ವ ಸರ್. ನಿಮ್ಮ ಹಠ ಬಿಟ್ಬಿಟ್ಟು ನೀವು ಬನ್ನಿ ಅಂತಾರೆ. ಇಲ್ಲ ನನಗೆ ನಿಮ್ಮ ಮುಂದೆಲ್ಲ ಹೀಲ್ಡ್ ನಾನು ಅಲ್ಲಿಗೆ ಅವತ್ತು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಅವ್ರ ಹತ್ರ ಕಾಸು ಇಸ್ಕೊಂಡ್ರೆ ನಿಮ್ಮ ಮುಂದೆ ಹೀಲ್ಡ್ ಆಗಬೇಕಾಗುತ್ತೆ. ನಾನು ಪ್ರೊಡ್ಯೂಸರ್ಗತ್ತು ನಾನು ಬಿಟ್ಕೊಡೋಕ್ಕಲ್ಲ. ವಯಸ್ಸಲ್ಲಿ ಚಿಕ್ಕವನೇ ಇರ್ಬೋದು, ಬಟ್ ಪೊಸಿಷನಲ್ಲಿ ನಾನು ಸುಪೀರಿಯರ್ ಅಲ್ಲಿ, ಅದು ನಾನು ಬಿಟ್ಕೊಡೋಕೆ ರೆಡಿ ಇರಲ್ಲ. ಸೊ ಅಲ್ಲಿಂದ ನನಗೆ ಬ್ರೈನ್ ವಾಶ್ ಮಾಡಿ ಅವರು 2 ಕೋಟಿ ಕೊಡಿಸ್ತೀನಿ ಅಂತಾರೆ. ಆಮೇಲೆ ಒಂದು ದಿವಸ ದರ್ಶನ್ ಸರ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. ಅವತ್ತು ಅವ್ರ ಹೆಸರು ಹೇಳೋದು ಬೇಡ, ಒಬ್ಬರು ತುಂಬ ದೊಡ್ಡ ಡ್ಯಾನ್ಸರು ಅವ್ರ ತಮ್ಮ ಬಂದಿರ್ತಾರೆ, ನಮ್ಮ ಇಂಡಿಯಾದ ದೊಡ್ಡ ಸೂಪರ್ ಸ್ಟಾರ್ ಡ್ಯಾನ್ಸರ್ ಅವರು, ಅವ್ರ ತಮ್ಮ ಬಂದಿರ್ತಾರೆ ಮಾತಾಡೋಕ್ಕೆ. ಅವರು ಆಚೆಗಡೆ ಹಾಲಲ್ಲಿ ಕೂತಿರ್ತಾರೆ. ನನ್ನ ಅಡುಗೆ ಮನೆಗೆ ಕರ್ಕೊಂಡೋಗಿ ದರ್ಶನ್ ಸರ್ ಒಂದು ಸಿಗರೇಟ್ ಲೈಟ್ ಮಾಡಿಬಿಟ್ಟು ನನಗೆ ಹೇಳ್ತಾರೆ, ಏನು ಚಿನ್ನ ಅಂತ. ಇಲ್ಲ ಬಾಸ್, ಹಿಂಗೆ ಆಗೋಗಿದೆ, ನಂದು BDAಯಿಂದ ದುಡ್ಡು ಬರಬೇಕು, ನಮ್ಮ ಜಮೀನು ಅಕ್ವೈರ್ ಆಗಿದೆ ನಮ್ಮ ಅಜ್ಜಿದು, ಅಲ್ಲಿಂದ ದುಡ್ಡು ಬಂದಿದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತೀನಿ ಬಾಸ್. ಈಗ ಪ್ರೀವಿಯಸ್ ಬಂದಿದ್ದು ಅದೇ 1 ಎಕರೆದು ಬಂದಿತ್ತು, ಅದರಲ್ಲೆಲ್ಲ ನಾವು ಡಿವೈಡ್ ಮಾಡ್ಕೊಂಬಿಟ್ವಿ. ನೆಕ್ಸ್ಟ್ ಬಂದಿದ ತಕ್ಷಣ ಅದು ನಮಗೆ ಬರುತ್ತೆ ನಮ್ಮ ಅಜ್ಜಿಗೆ, ಅದು ನಮ್ಮ ಅಜ್ಜಿಗೆ ನಾನು ಕೇಳ್ಕೊಂಡು ಮಾಡ್ತಿದ್ದೀನಿ ಅಂತ ಪರ್ಸ್ನಲ್ ವಿಷಯಗಳೆಲ್ಲ ಹೇಳ್ಕೊಂಬಿಡ್ತೀನಿ ಅವ್ರಿಗೆ. ಚಿನ್ನ ಇದೆಲ್ಲ ಆಗದಿರೋ ಕೆಲಸ, ಅದಾದಾಗ ನೀನು ಕೊಡುವಂತೆ ಬಂತು ಅಂದರೆ ಇಮಿಡಿಯೇಟ್ ಕೊಟ್ಬಿಟ್ಟು ನನಗೆ, ನಾನು ಇವಾಗ 2 ಕೋಟಿ ಕೊಡ್ತೀನಿ ಒಬ್ಬರ ಹತ್ರ. ಫಸ್ಟು ನೀನು ಮ್ಯಾನೇಜರ್ ನೀನು ಕೂತ್ಕೊಂಡು ನಾಳೆ ನಾಳಿದ್ದಲ್ಲಿ ಕ್ರಾಂತಿ ಸೆಟ್ಟಲ್ಲೇ ಬಂದು ಕೂತ್ಕೊ, ಅದೇ ಟೊರಿನೋ ಫ್ಯಾಕ್ಟ್ರಿಲೇ ಮಾಡ್ತಾಯಿದ್ರು, ಕೂತ್ಕೊಂಡು ನೀನು ಲೆಕ್ಕ ಹಾಕ್ಬಿಡು, ಬಡ್ಜೆಟ್ ಲೆಕ್ಕ ಹಾಕು. ಬಡ್ಜೆಟ್ ಲೆಕ್ಕ ಹಾಕ್ಕೊಂಡು ನೀನು ಇಮಿಡಿಯೇಟಾಗಿ ನಾನು ಫಂಡ್ ರಿಲೀಸ್ ಮಾಡ್ತೀನಿ, ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಡು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೂ ಸಹ ನೀವು ಯಾವುದೇ ಸಿನಿಮಾ ಶುರು ಮಾಡೋಕ್ಕೆ ಹೋದ್ರೂ ಅದು ಆಗದೇ ಇರೋ ಥರ ಮಾಡ್ತಾರೆ ಅಂತಲೂ ಕೇಳ್ಪಟ್ವಿ. ಈಗಲೂ ಸಹ ನಿಮ್ಮದು ಬೇರೆ ಯಾವುದೇ ಸಿನಿಮಾ ಟೇಕ್ ಆಫ್ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರ್ತವೆ. ಇವೆಲ್ಲವುಗಳ ಹೊರತಾಗಿ ಲೈಫ್ ಥ್ರೆಟ್ ಇದೆ ಅಂತಕ್ಕಂಥದ್ದು ನಿಮಗೆ, ನೀವು ಗನ್ಮ್ಯಾನ್ಸ್ನ ಕೂಡ ಜೊತೆಯಲ್ಲೇ ಇಟ್ಕೊಂಡು ಓಡಾಡ್ತಕ್ಕಂಥದ್ದು. ಹೌದು, ಗನ್ಮ್ಯಾನ್ಗಳನ್ನೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ಇವಾಗ. ಏನಂದರೆ ನಮ್ಮ ಜೀವ ರಕ್ಷಣೆಗೋಸ್ಕರ, ಇನ್ನೇನೂ ಅಲ್ಲ. ಯಾಕಂದ್ರೆ ನನಗೂ ಇವಾಗ 26-27 ವರ್ಷ, ನಾನು ಬದುಕಬೇಕು, ನಾನು ಇನ್ನೂ ಸುಮಾರು ನೋಡೋದಿದೆ. ಇವಾಗ ನಮ್ಮ ಜೀವನ ಶುರು ಆಗಿರೋದು. ನಾನು ಒಂದು ಸಿನಿಮಾ ಇಂಡಸ್ಟ್ರಿಲಿ, ನಮ್ಮ ತಂದೆ ಸಿನಿಮಾ ಇಂಡಸ್ಟ್ರಿಲಿ ಇದ್ದಾರೆ, ಅವರು ಒಂದು 3-4 ಸಿನಿಮಾ ಮಾಡಿದ್ದಾರೆ, ಅವ್ರು ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ. ಅಪ್ಪನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ನಾನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಮೋರ್ ಓವರ್ ಇದು ರೇಸರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು. ಆ ಸಿನಿಮಾ ಬಂದು ನನ್ನ ಸುತ್ತಮುತ್ತ ನಡೆದಿರೋವಂಥ ಕತೆ ಇದು. ಅದನ್ನು ಆ ಸಿನಿಮಾ ನಾನು ಮಾಡಲೇಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇರೋದು. ಆ ಸಿನಿಮಾಗೂ ಅಡೆತಡೆಗಳಾಗ್ತಾಯಿದೆ. ಏನು ಅಂದರೆ ದರ್ಶನ್ ಸರ್ ಕಡೆ ಅವ್ರು ಮಾಡ್ತಿದ್ದಾರೆ ಅಂತಲೇ ಹೇಳ್ತಾ ಇಲ್ಲ, ಅಂದರೆ ದರ್ಶನ್ ಸರ್ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ, ದರ್ಶನ್ ಸರ್ ಸುತ್ತಮುತ್ತ ಇರೋ ಜನ ಮಾಡ್ತಾ ಇರೋದು ನನಗೆ. ಯಾಕಂದರೆ ನನಗೆ ಆರ್ಟಿಸ್ಟ್ಗಳೇ ಹೇಳಿದ್ರು, ಆ ಸಿನಿಮಾ ಆರ್ಟಿಸ್ಟು, ಇಲ್ಲ ನಿನಗೆ ಈ ಥರ ಸಿನಿಮಾ ಮಾಡೋಕ್ಕೆ ಬಂದರೆ ನಮ್ಗೆ ಫೋನ್ ಬರ್ತಾಯಿದೆ, ಮಾಡಬೇಡ ಅಂತ ಎಲ್ಲ ಹೇಳಿ ಅಂತೆಲ್ಲ ಸುಮಾರು ಜನ ಹೇಳಿದ್ರು. ಈಗ ಅದಕ್ಕೆ ನಾನೇನು ಮಾಡಿದೆ, ಆ ರೇಸರ್ ಅನ್ನೋದನ್ನು ಹೋಲ್ಡ್ ಮಾಡಿ, ಯಾಕೆ ರೇಸರ್ ಇಷ್ಟು ದಿವಸ ಬಂದಿಲ್ಲ, ದುಡ್ಡಿಲ್ಲ ಇವನ ಹತ್ರ ಅಂತ ಅಂದ್ಕೊಂಡಿರ್ಬೋದು ಜನ, ಅವ್ರ ಅಂದ್ಕೊಂಡಿರೋಂಗೆ ಇರಲಿ. ಸೈಲೆಂಟಾಗಿ ಒಂದು ಲೋ ಬಡ್ಜೆಟ್ ಅಂದರೆ ಒಂದು ಮೀಡಿಯಮ್ ಬಡ್ಜೆಟಲ್ಲಿ ಒಂದು ಸಿನಿಮಾ ರೆಡಿ ಆಗಿದೆ, ಇನ್ನೊಂದು ಫೈಟು ಒಂದು ಸಾಂಗು ಮುಗೀತು ಅಂದರೆ ತಮಗೆಲ್ಲ ಕರೆದು ಕುಂಬಳಕಾಯಿ ಹೊಡಿತಾ ಇರೋದನ್ನು ತೋರಿಸ್ತೀನಿ ನಾನು. ಒಳ್ಳೆಯದಾಗಲಿ ಭರತ್. ನಾನು ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದರೆ, ದರ್ಶನ್ ಅವ್ರನ್ನ ತುಂಬ ಹತ್ತಿರದಿಂದ ನೀವು ನೋಡಿದ್ದೀರಾ, ಅವರ ಒಳ್ಳೆತನನೂ ನೋಡಿದ್ದೀರಾ, ಅವರ ಇನ್ನೊಂದು ರೂಪನೂ ನೀವು ನೋಡಿದ್ದೀರಾ, ಅವ್ರು ನಿಮಗೆ ಥ್ರೆಟ್ ಮಾಡ್ತಕ್ಕಂಥದ್ದು ಎಲ್ಲನೂ ನೋಡಿದ್ದೀರಾ. ಹಾಗಾಗಿ ಈಗ ಪ್ರಸ್ತುತ ನಡೀತಾ ಇರ್ತಕ್ಕಂತಹ ಬೆಳವಣಿಗೆಗಳಲ್ಲಿ ಅವರು ಒಂದು ಕಿಡ್ನಾಪ್ ಮಾಡಿ, ಹತ್ಯೆ ಮಾಡಿ ಸಾಕ್ಷ್ಯ ನಾಶಪಡಿಸುವಂಥ ಒಂದು ಪ್ರಕರಣದಲ್ಲಿ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ಪ್ರಕರಣದ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅದೇನಾಗಿದೆಯೋ ನಮಗಂತೂ ಸತ್ಯ ಸುಳ್ಳು ಅನ್ನೋದೇನು ಗೊತ್ತಿಲ್ಲ. ನೀವು ಮೀಡಿಯಲ್ಲಿ ಏನು ತೋರಿಸ್ತಿದ್ದೀರೋ ಅದನ್ನೇ ನಾವು ನೋಡಿ ಹೇಳಬೇಕು. ಅದೇನಾರು ಅದು ನಿಜಾನೇ ಆಗಿತ್ತು ಅಂದರೆ, ಯಾವುದು ಒಬ್ಬ ಮನುಷ್ಯಂದು ಜೀವ ತೊಗೊಳಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಹುಟ್ಟಿಸಿರೋ ತಂದೆ ತಾಯಿಗೆ ಆ ರೈಟ್ಸ್ ಇರೋಲ್ಲ. ಮೇಲಿರೋನೊಬ್ಬ ಭಗವಂತಂಗೆ ಬಿಟ್ಟರೆ ಇನ್ಯಾರಿಗೂ ಆ ರೈಟ್ಸ್ ಇಲ್ಲ. ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದೇನಿದೆಯೋ ದೇವರು ಇದ್ದಾರೆ, ನ್ಯಾಯಾಧೀಶರು ಇದ್ದಾರೆ, ಅದ್ರ ಮುಖಾಂತರ ಆಗಲಿ. ಬಟ್ ನನ್ನ ರಿಕ್ವೆಸ್ಟು ಸೆಲೆಬ್ರಿಟೀಸ್, ದರ್ಶನ್ ಸರ್ ಸೆಲೆಬ್ರಿಟೀಸ್ಗೆ, ದಯವಿಟ್ಟು ಅವ್ರಿಗೆ ಹೋಗಿ ನೀವು ಕೇಳ್ಕೊಳ್ಳಿ, ಕಚಡನ ಆಚೆ ಹಾಕಿ ಒಳ್ಳೆಯವ್ರು ಇರೋರನ್ನ ಮಾತ್ರ ಇಟ್ಕೊಳ್ಳಿ ಅಂತೇಳಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅವ್ರ ಸೆಲೆಬ್ರಿಟೀಸ್ಗೆ, ಆ್ಯಸ್ ಎ ಫ್ಯಾನ್ ಆಗಿ ಬೇರೆ ಫ್ಯಾನ್ಸ್ಗೆ. ಥ್ಯಾಂಕ್ ಯು ಭರತ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ದರ್ಶನ್ ಅವರಿಂದ ಬೆದರಿಕೆ ಹಾಕಿಸ್ಕೊಂಡಂತಹ ಕನ್ನಡದ ನಿರ್ಮಾಪಕರಾದಂತಹ ಯಂಗೆಸ್ಟ್ ನಿರ್ಮಾಪಕರಾದಂತಹ ಭರತ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.